ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀವಿ. ಎಲ್ಲ ಒಂದು ಮುಗಿಸಿದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಎಲ್ಲರೂ ಜಾಸ್ತಿ ಜನ ಕಿವೆನೇ ವಿಡಿಯೋ ಮಾಡ್ರಿ ಅಂತ ಹೇಳಿದ್ರಿ. ನಾವು ಹೋದ್ಸಲ ಬಹಳ ಒಂದು 4-5 ವಿಡಿಯೋ ಹಿಂದೆ ಹೇಳಿದ್ದೆ ಕಿವೆನೇ ಮಾಡ್ಬೇಕು, ನಿಮ್ಗೆ ಏನೇ ಕ್ವಶನ್ ಇದ್ರು ಕೇಳ್ರಿ ಅಂತ ಹೇಳಿದ್ವಿ. ಬಟ್ ಸಾರಿ ಫಾರ್ ಡಿಲೇ ಗೈಸ್. ಎಲ್ಲರೂ ಕೇಳಾತಿದ್ರಿ, ರೀಸೆಂಟ್ ಆಗಿ ಬ್ಲಾಗ್ಸ್ ಕೇಳಾತಿದ್ರಿ, ಮಾಡ್ರಿ ಅಂತ ನಮ್ಗೆ ಟೈಮ್ ಸಿಕ್ಕಿರ್ಲಿಲ್ಲ. ಸೊ ಹಂಗಾಗಿ ಇತ್ತೀಚೆಗೆ ಲಾಗ್ಸ್ ಎಲ್ಲ ರೀಲ್ಸ್ ಮಾಡಕ್ ಒಂದು ಟೈಮ್ ಸಿಗತ್ತಿಲ್ಲ. ಟೈಮ್ ಸಿಗದಿದ್ದಕ್ಕೆ ಅಳಸೆ ಕೊಡತ್ತೆ ಬಹಳ. ನಾ ಮನೆ ಕೆಲಸ ಮಾಡ್ತೀನಿ. ಅವ್ನಿಗೆ 2-3 ದಿನ ಕಂಟಿನ್ಯೂ ಕರೆದೇ ಬರ್ಲಿಲ್ಲ. ಸೊ ಹಂಗಾಗಿ ಇರ್ಲಿ, ಅವ್ರು ಕ್ವಶನ್ ಕೇಳಿದಾರು, ಇಬ್ರು ಅದಕ್ಕೆ ಆನ್ಸರ್ ಮಾಡ್ಬೇಕು. ಯಾವ ನೆಸೆಸರಿ ಇರ್ತೈತಿ ಅದಷ್ಟ ಮಾಡ್ತೇವ್ರಿ, ಅನ್ನೆಸೆಸರಿ ಇಲ್ಲ. ಯಾಕಂದ್ರೆ ಡಬಲ್ ಅವ ಕ್ವಶನ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಸೇಮ್ ಇರ್ತೈತಿ. ಸೊ ಫಸ್ಟ್ ಕ್ವಶನ್, ಇಬ್ರು ಮನಸ್ಸಿಂದ ನಿಜ ಹೇಳಿ, ನೀವು ನಿಮ್ಮ ಮ್ಯಾರೇಜ್ ಇಂದ ಖುಷಿಯಾಗಿದ್ದೀರಾ? ಅದೇ ಗೈಸ್. ಆಮೇಲೆ ನೆಕ್ಸ್ಟ್ ಕ್ವಶನ್, ಬೇಬಿ ಯಾಕೆ ಬ್ಯಾಡ್ ನಿಮಗ್ ಮಗು ಬೇಕೇನಿಲ್ರಿ? ಅಂಡ್ ಇದನ್ನ ಫ್ಯಾಮಿಲಿ ಪ್ಲಾನಿಂಗ್ ಯಾವಾಗ ಮಾಡ್ತೀರಿ, ಯಾವಾಗ ಮಗಳ ಮಾಡ್ಕೊತೀರಿ ಅಂತ ಬಾಳ ಜನ ಕೇಳಿದಾರು. ಏನಂತ ಅದಕ್ಕ? ಇಲ್ಲ, ಜೀವನದಲ್ಲಿ ಮಕ್ಳು ಬೇಕಾಗ್ತೈತಿ. ಯಾಕಪ್ಪ ಅಂತಂದ್ರ ನಮ್ದ ಏನಪ್ಪ ಅದ ನಮ್ ಕುಟುಂಬ ಒಂದ್ ಬೆಳಿಬೇಕ. ಈಗ ನಾವಪ್ಪ ನಮ್ಮ ವಂಶ ಅದೊಂದು ನಮ್ಗೊಂದ್ ಮಕ್ಕಳಿದ್ ಅದ ಒಂದು ವಂಶದ ಇದನ್ನೈತಿ. ವಂಶ ಬೆಳಿತೈತಿ ಮುಂದ, ಮತ್ತ ಮಕ್ಕಳಿರಲಿಲ್ಲ ವಂಶ ಬೆಳಿತೈತಿ. ನಾವು ಅದೇ ಜಸ್ಟ್ ಯಾವಾಗ ಮಾಡ್ಕೊಂತೀರಿ ಪ್ಲಾನಿಂಗ್ ಸ್ಟಾರ್ಟ್ ಮಾಡಬೇಕೈತಿ. ಪ್ರಾಪರ್ ಆಗಿ ಕ್ಲಾರಿಟಿ ಹೇಳ್ತೇನೆ. ಏನಪ್ಪಾ ಅಂತಂದ್ರೆ 3 ವರ್ಷ ಆದ್ ನಮ್ಮ ಮದ್ವೆ. ಇದ ಆಗಸ್ಟ್ 21ನೇ ತಾರೀಕು 3 ವರ್ಷಕ್ಕೆ ಕಂಪ್ಲೀಟ್ ಐತಿ. ಸೊ ನಾವಿಬ್ರು 2 ವರ್ಷ ಜೊತೆನೇ ಇಲ್ಲ. ನಾವು ನಮ್ಮ ಮನ್ಯಾಗ ಅವ್ರ ಮನೆಯೊಳಗ. ಅಂಡ್ ಇದು ಮೇನ್ ಆಗಿ ನಾವು ರೀಸೆಂಟ್ ಆಗಿ ಶಿಫ್ಟ್ ಆಗಿದ್ದೇವೆ. ಇದು 1 ತಿಂಗಳಾಯ್ತು. ಸೊ ಟೈಮ್ ಬೇಕಾಗ್ತೈತಿ. ನಮಗೂ ಆಸೆ ಐತಿ, ಕನಸು ಐತಿ. ಅದ್ರ ಬಗ್ಗೆ ನಾವು ಪ್ಲಾನ್ ಮಾಡ್ಕೊಳಕತ್ತೆ. ಹೋಗ್ಸೋ ದೇವರ ಯಾವಾಗ ಕೊಡ್ತಾ ನಮಗ. ನಿಮಗೆ ಎಲ್ಲಿಂದ ಬರುತ್ತೆ ಅಮೌಂಟ್? ನೀವು ಯಾವುದೇ ತರ ಕೆಲಸ ಮಾಡ್ತಿಲ್ಲ ಅಲ್ವಾ ಅಂತಂದಿರಿ. ಸೊ ನಾವು ಪ್ರಮೋಷನ್ ಮಾಡ್ತಿದ್ದೆ ಅಂಡ್ ಹಾವು ಬರ್ತಿದ್ರು. ಅಂಡ್ ಸ್ವಲ್ಪಷ್ಟು ಕೂಡ್ ಇಟ್ಕೊಂಡಿದ್ದೆ. ಇವಾಗ ಸದ್ಯಕ್ಕೇನು ಸೇವಿಂಗ್ಸ್ ಇಲ್ಲ. ಇವಾಗ ಏನ್ ಮಾಡಿದ್ರು ಪ್ರಮೋಷನ್ ಮಾಡ್ತೀವಲ್ಲ ಅದ ಅಮೌಂಟ್. ಇವಾಗ ಆಟೋ ಹೊಡಿದ್ರು. ಆಮೇಲೆ ಹೇಳ್ತಿದ್ರಿ ಒಂದೊಂದು ಕ್ವಶನ್ ಎಲ್ಲ ನಾವು ಒಮ್ಮೆ ಓದಾಗಿಲ್ಲ. ನಂದು ಏನ್ ಕ್ವಶನ್ ಇಲ್ಲ. ಬಟ್ ಸೂರ್ಯ ಅಣ್ಣಗ್ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಏನು ಅನ್ಕೋಬೇಡಣ್ಣ, ನಿನ್ ವಿಡಿಯೋಸ್ ನಾನ್ ನೋಡ್ಕೊಂತ ಬಂದೀನಿ. ನೀನ್ ಅಕ್ಕ ಇಷ್ಟ ಪಡ್ತಿ ಇಲ್ಲ ಅನ್ನತಿಲ್ಲ. ಆದ್ರೆ ನೀ ಎಕ್ಸ್ಪ್ರೆಸ್ ಮಾಡಲ್ಲ. ಆದ್ರ ನನ್ ಅಣ್ಣ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ಬೇಕಾಗ್ತೈತಿ. ಅಂದ್ರ ಅಕ್ಕಗೂ ಖುಷಿ ಆಗ್ತೈತಿ. ಏನ್ ಜಾಸ್ತಿ ಕೇಳಾತಿಲ್ಲ, ಹೇಳಿ ಸ್ವಲ್ಪ ಕೇರ್ ಮಾಡು, ಪ್ರೀತಿ ಮಾಡು. ರಿಲೇಶನ್ಶಿಪ್ ಒಳಗ ಸ್ಮಾಲ್ ಎಫರ್ಟ್ಸ್ ಮ್ಯಾಟರ್ ಆಗ್ತೈತಿ. ಸೊ ಇಬ್ರು ಚೆನ್ನಾಗಿರಿ. ಅಕ್ಕಿ ನೀ ಫಸ್ಟ್ ಪ್ರಿಯಾರಿಟಿ ಆಗಿರ್ಲಿ ಅಂದ್ರ ನಾ ಫಸ್ಟ್ ಆದ್ಯತೆ ಆಗಿರ್ಲಿ. ಆಕಿ ಯಾಕೆ ಮದ್ವಿ ಆದಿ ಅನ್ನಿಸ್ಬಾರ್ದನ್ನ. ಮದ್ವಿ ಆಗಿ ಚಲೋ ಆಯ್ತು, ನನಗೆ ಇಷ್ಟು ಚಲೋ ಲೈಫ್ ಪಾರ್ಟ್ನರ್ ಸಿಕ್ಕಿರಬೇಕು, ಹಂಗ್ ನೋಡ್ಕೊ. ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಐತಿ. ಅದು ಹೆಂಗ್ ಗೊತ್ತು, ಸ್ವಲ್ಪ ಜನ ಇರ್ತಾರ ಹೆಂಗ್ ಗೊತ್ತು ಈ ತರ ಕೇರ್ ಮಾಡೋದಂತೆಲ್ಲ ತೋರ್ಸ್ಕೊಡ್ತಾರ. ಅದ ನಮ್ಗೆ ತೋರ್ಸ್ಕೊಡೋದಿಲ್ಲ. ಹೆಂಗ್ ಗೊತ್ತು, ನಾವು ಆತ್ಮ ಬೈತೇನೆ, ಸಿಟ್ಲೆ ಇದ್ರ ಅಂತೇನ. ಅದು ಕೇರ್ ಮೋಟಲ್ಲ ಕೇರ್ ಮಾಡ್ತೀನಿ, ಲವ್ ಮಾಡ್ತೀನಿ. ಅದ್ ನೋಡಾಗ ಏನ್ ಅನ್ಸತಿ, ಇವ್ ಸಿಟ್ಲೇನೆ ಇರ್ತಾನಂತ ಅನ್ಸತಿ, ಮೇಲೆ ಲವ್ ಮಾಡಬಹುದು ಈ ತರ ಅನ್ಸತಿ. ಅದನ್ನ ಮನಸ್ಲೆ ಹೆಂಗದಿಲ್ಲ ನೋಡ್ಕೊಂಡ್ ನನ್ ಕೈ ಎಷ್ಟಿಲ್ಲ ನಾನು ಆಕೆ ನೋಡ್ಕೋದೆ. ಚಲೋ ಹೇಳ್ಬೇಕು, ಮಾಡಿಸ್ಕೊ, ನೆಟ್ಟಂಗಿರಪ್ಪ. ಅದೇನ್ ಮಾಡೋದು, ಬಾಳ ದಿವಸ ಹೇರ್ ಕಟ್ ಚೇಂಜ್ ಮಾಡ್ಸಕ್ ಆಗತ್ತಿಲ್ಲ. ಏನ್ ಮಾಡ್ಲಿ, ಮತ್ತೆ ಚೇಂಜ್ ಮಾಡಿಸಿದ್ರು ಚೇಂಜ್ ಆಗ್ಬಿಡ್ತೈತೆ. ಸಲುವಾಗಿ ನಂಗೆ ಮನ್ಸಾಗೋದಿಲ್ಲ. ಸಾರಿ ಎಲ್ಲ ಹೇಳತ್ತೀರಿ, ಅದು ನಂಗೆ ಹೇಳತ್ತಿಲ್ಲ. ಕೇಳಿ ಒಂದ್ಸಲ ನೀಟಾಗಿ. ಇಲ್ಲ, ಒಂದ್ಸಲ ಹಂಗಾಗಿತ್ತು. ಫುಲ್ ಕುಂದೆಲ್ಲ ಗೊಳಿಸಿದ್ನಿ. ಅದ್ ಬೇಕಾದ್ರೆ ವಿಡಿಯೋ ಕ್ಲಿಪ್ ಹಾಕ್ತೀನಿ. ಕ್ಲಿಪ್ ಇಲ್ಲದ್ರೆ ವಿಡಿಯೋ ಫೋಟೋ ಹಾಕ್ತೇನೆ. ಹೆಂಗ್ ಕಾಣತಿದ್ನಿ ಬರ. ಓಕೆ, ದೆನ್ ನೆಕ್ಸ್ಟ್, ನಿಮ್ ಶಾಪ್ ಯಾಕೆ ಕ್ಲೋಸ್ ಮಾಡಿರಿ? ನಿಮಗ್ ಸೂರ್ಯ ಜೀವ್ ಮಾಡ್ತಾರ. ಅವ್ನ ಜೀವ ಅದಾನು ನನ್ನ ಮೇಲೆ ಜೀವ್ ಮಾಡ್ತಾರ. ಶಾಪ್ ಯಾಕೆ ಕ್ಲೋಸ್ ಮಾಡಿದೀವಪ್ಪ ಅಂತಂದ್ರೆ
ಸಿ ಅವಾಗ ಜಾಸ್ತಿ ಪ್ರಮೋಷನ್ ಬರಾಕತ್ತಿದ್ದು ಅಂಡ್ ನಾವು ಊರ್ ಬಿಟ್ಟು ಊರಿಗೆ ಹೋಗುವಂತ ಪರಿಸ್ಥಿತಿ ಬರಾತಿತ್ತು. ಅವಾಗ ಅದ್ರ ಜಾಸ್ತಿ ಪ್ರಮೋಷನ್ ಸಲುವಾಗಿ ಅಲ್ಲೇ ಹೊಂದಿದ್ದು ಅಂಡ್ ಅದನ್ನ ಮ್ಯಾನೇಜ್ ಮಾಡಕ್ಕಾಗಲಿಲ್ಲ. ಅಂಡ್ ಈಗ ಯಾರೋ ಫ್ಯಾನ್ಸ್ ಆಗಿರ್ಬೋದು, ಫ್ಯಾನ್ಸ್ ಅನ್ನೋದಕ್ಕಿಂತ ಈಗ ನೀವು ನಮ್ಮ ಫ್ಯಾಮಿಲಿನ, ಸೊ ನಮ್ಮನ್ನ ಮೀಟ್ ಆಗಕ್ಕೆ ಎಲ್ಲಾರು ಬಂದಿರ್ತೀರಿ. ಇಫ್ ನಾವೇನಾದ್ರೆ ಅಲ್ಲಿ ಇರ್ಲಿಲ್ಲಪ್ಪ ಅಂದ್ರೆ ನಿಮಗೂ ಬೇಜಾರಾಗ್ತೈತಿ. ಜಾಸ್ತಿ ಜನ ಎಷ್ಟು ಜನ ನೀವು ಶಾಪ್ ಲೊಕೇಶನ್ ಹಾಕಿಕೊಳ್ಳೆ ಗೋವಾದಿಂದ ಅಲ್ಲಿಂದ ಇಲ್ಲಿಂದ ಎಲ್ಲೆಲ್ಲಿಂದ ಬಂದಿದ್ದೀರಿ ಬರೀ ಜಸ್ಟ್ ಮೀಟ್ ಆಗಕ್ಕೆ ಅಂತ ಹೇಳಿ ಅದಕ್ಕೆ ನಾವು ಚಿರಋಣಿ ಆಗಿರ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಲಾಸ್ ಆಯ್ತು ಅಂಡ್ ನಮಗ ಅಲ್ಲಿ ಹೋಗಿ ಕುತ್ಕೊಳ್ಳೋ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ ಆಮೇಲೆ. ಸೊ ಹಂಗಾಗಿ ಮತ್ತೆ ಟೈಮು ಸಿಗ್ತಿದ್ರಿ. ಪ್ರತಿ ಸಲ ಹೊರಗಡೆ ಹೋದ್ರು ಒಂದ್ 4-5 ದಿವಸ ನಾವು ಬರ್ತಕ್ಕೆಲ್ಲ ಯಾಕಂದ್ರೆ ಅಷ್ಟು ಬಿಸಿ ಇರ್ತಿದ್ದು. ಯಾಕಂದ್ರೆ ವಿಡಿಯೋ ಪ್ರಮೋಷನ್ ಅದು ಅಷ್ಟು ಇರ್ತಿದ್ದು. ಇವಾಗ ಒಂದ್ ಪ್ರಮೋಷನ್ ಇಲ್ಲ, ಏನಿಲ್ಲ, ಖಾಲಿ ಕೂತಿದ್ರು. ಎಲ್ಲಾರು ಆಲ್ಮೋಸ್ಟ್ ವೈಶು ಸೂರ್ಯ ಅವ್ರದ ಹೇರ್ ಕಟ್ ಮಾಡಿಸ್ರಿ ಅಂತಾನೆ ಕೇಳತ್ತೀರಿ. ಸೊ ಅವ್ನ ಕಡೆಯಿಂದ ಆನ್ಸರ್ ಸಿಕ್ಕಿದ್ದ ಅಂತ ಅನ್ಕೊಳ್ತೀನಿ. ಯಾಕಪ್ಪ ಅಂತಂದ್ರ ನಮ್ಮ ಮಾತು ಯಾರ ಮಾತು ಕೇಳಂಗಿಲ್ಲ, ಅವ್ರ ಮನೆಗಿನವ್ರ ಮಾತು ಕೇಳಂಗಿಲ್ಲ, ನನ್ನ ಮಾತು ಬಹಳ ವರ್ಷ ಕಟಿಂಗ್ ಮಾಡ್ಸಕಂತ ನನ್ನ ಫೇಸ್ಗೆ ಸೂಟ್ ಆಗಿದೆ ಅಂತ ಅರ್ಧ ಜನ ಅಂತ ಗೊತ್ತಾಗಿಲ್ಲ ಅಂತ ನನ್ನ ಫೇಸ್ಗೆ ಸೂಟ್ ಆಗೈತೆ ಅಂತ ನನಗೆ ಅನ್ಸೈತೆ. ಅದ್ರ ಸಲುವಾಗಿ ಈ ಕೂದಲು ತೆಗಿತಿಲ್ಲ. ಅಂಡ್ ನಿಮ್ದು ಮತ್ತೆ ಸುರೇಶ್ ಅವ್ರದ್ದು ಏಜ್ ಅಷ್ಟು ಹೇಳಿರಿ ಅಂತಂದ್ರಿ. ಹೇಳಿ ಇಬ್ಬರದು 24 ಸ್ಟಾರ್ಟ್ ಆಗೈತಿ. ಈಗ ಸ್ಟಾರ್ಟ್ ಆಗೈತ್ರಿ, ಅದು ಸ್ಟಾರ್ಟ್ ಆಗೈತ್ರಿ. ಓಕೆ. ಅಕ್ಕ ನಿಮ್ಗ ಸ್ವಂತ ಅನ್ನ ಆಧಾರೇನು? ಇನ್ನು ನೀವು ನಾನೇ ನಂದು ಖರ್ಚು ನೋಡ್ಕೋತೀನಿ ಅಂತಿರಲ್ಲ, ಯಾವ ಕೆಲಸ ಮಾಡಿ ಹೇಳಿದೆ ಅಲ್ಲ ಪ್ರಮೋಷನ್. ಸೊ ನಂಗೆ ಯಾರ ಮೇಲೆ ಡಿಪೆಂಡ್ ಆಗಿ ಇಷ್ಟ ಇದೆ. ನಮ್ ಸ್ವಂತ ಅನ್ನ ಅನ್ನಕ ನಾ ಹೇಳಿದೆ ನಿಮ್ಗೆ ಆಲ್ರೆಡಿ. ನಮ್ಮ ಪಪ್ಪಾಗಿಬ್ರು ಹೆಂಡತಿ. ಸೊ ಫಸ್ಟ್ ಹೆಂಡತಿ ಮಕ್ಕಳಿಗೆ ಫಸ್ಟ್ ಅವಾಗ 4 ಜನ ಮಕ್ಕಳು, 2 ಗಂಡ 2 ಹೆಣ್ಣ. ನನ್ಕಿಂತ ಎಲ್ಲಾರು ದೊಡ್ಡವರದಾರು. ಸೊ 2 ಅಣ್ಣಗಳು 2 ಅಕ್ಕಗಳ. ಅಪ್ಪ ಒಬ್ಬ ಅಂದ್ರೆ ಸ್ವಂತ ಒಂದೇ ರಕ್ತ ಅಲ್ಲ, ಸ್ವಂತ ನಮ್ಮ ಅಣ್ಣಗಳು 2 ಇರ್ತಾರು, ಸ್ವಂತ ಅಕ್ಕಗಳು 2 ಇರ್ತಾರ. ಅಯ್ಯಪ್ಪ, ನಿಮ್ಮನ್ನ ಪಡೆಯೋಕೆ ಸೂರ್ಯಾಬ್ರು ಪುಣ್ಯ ಮಾಡಿದ್ದಾರೆ. ಇದಕ್ಕೆ ಇಬ್ರು ಮಾಡಿದೀವಿ, ಸೇಮ್ ಇಬ್ರು ಕಚ್ಚಾಡ್ಕೊತಿರ್ತೀವಿ, ಬಟ್ ಒಬ್ರಿಗೊಬ್ರು ಬಿಟ್ಟಿರಲ್ಲ. ಜಗಳ ಅಷ್ಟ ಫುಲ್ ಒಂಥರ ಆಗ್ತಿರತ್ತೆ. ಆಮೇಲೆ ಜಗಳ ಆಗೋಲಿಗೆ ಯಾಕೆ ಫೈನ್ ಮಾಡಿದ್ದೆ ಅಂತ ಅನಿಸ್ತಿದೆ. ಜೀವನ ನಾನು ನೋಡ್ಕೊಂಡು ಹೋಗಿರ್ತೀವಿ. ವೈಶು ನನ್ಗನ್ಸುತ್ತೆ ನೀವು ರಾಂಗ್ ಪರ್ಸನ್ ಚೂಸ್ ಮಾಡಿ ಅಂತ ಅನ್ಸುತ್ತೆ. ಯಾಕಂದ್ರೆ ನೀ ಏನ್ ಮಾಡಿದ್ರು ಸೂರ್ಯ ಡೋಂಟ್ ಕೇರ್ ಅನ್ನೋ ತರ ಇರ್ತಾನು. ಇನ್ ಮುಂದೆ ನಿಮ್ಮಿಬ್ರಲ್ಲಿ ಬ್ರೇಕಪ್ ಆದ್ರೆ ಏನ್ ಮಾಡುತ್ತಿ? ಏನೂ ಆಗಿಲ್ಲ, ನೀ ಚೇಂಜ್ ಆಗು, ಬೇರೆ ಲೈಫ್ ಶುರು ಮಾಡು. ನಿಂತ ಏನೂ ಫರಕ್ ಬಿಡಂಗಿಲ್ಲ. ಸೂರ್ಯ ನೋಡಿದ್ರ ಗೊತ್ತಾಗ್ತೈತಿ. ಹುಡುಗಿ ಮಾಡಿ ಹುಡುಗ ಹುಡುಗಿ ಹೇಳ ವಿಡಿಯೋ ಐತಿ ಮುಂದ ಸಲುವಾಗಿ ಕ್ಯಾಂಪಸ್ ಚಾಲು ಐತಿ, ಮಾತಾಡ್ಬಾರ್ದು. ಅದ್ರ ಸಲುವಾಗಿ ನೋಡ್ರಿ, ನಾವು ಮದುವೆ ಆಗಿವಿ, ಲವ್ ಮಾಡಿ ಬಿಡುವಂತದಿಲ್ಲ. ನಮ್ದು ಎಷ್ಟೇ ಜಗಳ ಆಗ್ಲಿ, ಎಷ್ಟೋ ಏನೋ ಆಗ್ಲಿ, ನಂಗೆ ರಾಂಗ್ ಪರ್ಸನ್ ಆಕಿಗೂ ಗೊತ್ತೈತಿ ನಾ ರಾಂಗ್ ಪರ್ಸನ್. ನಾನು ಲವ್ ಮಾಡುವಾಗ ಏನಾಗ್ಲಿಲ್ಲ. ಯಾಕಂದ್ರೆ ಲವ್ ಮಾಡುವಾಗ ಅಂದ್ರೆ ಸಾಕು ಸಲುವಾಗಿ ಈ ಲವ್ ಮಾಡಿದಳು ಮದುವೆನೂ ಆಗೈತಿ. ಈಗ ಏನ್ ಮಾಡಕ್ ಹೋಗಲಕ್ಕಿ. ಅದ್ರ ಸಲುವಾಗಿ ನಾ ಮತ್ತೆ ಹಿಂಗ ಅದೇನಿ ಕಿಂದ ಬಿಟ್ಟಿದ್ರಿ. ಅದನ್ನ ಮೇಲೆ ಬಿಟ್ಟಿದ್ರಿ ಅನ್ನಕ್ಕೆ ಸಿ ನಾ ಒಪ್ಕೋತೇನೆ ರಾಂಗ್ ಪರ್ಸನ್. ಬಟ್ ಚೇಂಜ್ ಮಾಡೋಷ್ಟು ಮಾಡಿದ್ದೀನಿ. ನಂಗೆ ಹೆಂಗ್ ಬೇಕು ಹಂಗ್ ಚೇಂಜ್ ಆಗಿದ್ದಾನು. ಅಂಡ್ ಇನ್ನೊಂದ್ ಸ್ವಲ್ಪ ಆಗ್ಬೇಕಷ್ಟ. ಆಗ್ತಾರ ಅನ್ನಿಸ್ತೈತಿ. ಆಗ್ತಿ ಇವಾಗ ಕಂಪ್ಲೀಟ್ ಆಗಿ ಹೋಮ್ಲಿ ಮ್ಯಾನ್ ಆಗಿದ್ದನ್ರಿ. ರಾಂಗ್ ಪರ್ಸನ್ ಅಂತ ಫಸ್ಟ್ ಅನಿಸ್ತೈತೆ ಸಮ್ಟೈಮ್ಸ್ ಭಾಳ. ಈಗ ರೀಸೆಂಟ್ ಡೇಸ್ ಒಳಗೆ ಅನ್ಸಿತ್ತು. ಬಟ್ ಈಗೇನ್ ಮನೆಗೆ ಶಿಫ್ಟ್ ಆದಿಲ್ಲ, ಇಬ್ರು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳತ್ತೀವಿ. ಈಗ ನೋಡ್ರಿ, ಜಸ್ಟ್ ಏನೋ ಜಗಳ ಆಯ್ತು ಅಂಡ್ ಆ ಕಡೆ ಹೋದ ಈ ಕಡೆ ಕಪ್ಪ ಅಡಿಗೆ ಮಾಡತ್ತೀನಿ ಮತ್ತು ಟೇಸ್ಟಿಂಗ್ ಆಗೈತಿ ನೋಡ್ರಿ ಒಂದು ಕೊಟ್ಟಿನಿ. ಸೊ ಹಿಂಗ ಸಣ್ಣ ಇರ್ತಾವ. ಮತ್ತೆ ಅದು ಬದಲಾಯ್ತಾರ್ಲಿ, ಲವರ್ಸ್ ಆಗ್ಲಿ, ಎಲ್ಲ ನಕ್ಕೊಂತಿದ್ರೆ ಜೀವನ ಅಲ್ಲ. ಅಲ್ಲಿ ಜಗಳ ಆದ್ಮೇಲೆ ಅದು ರಿಯಲ್ ಆಗಿರ್ತೈತಿ. ಹೇಳಿ ಹೆಂಡತಿ ಎಷ್ಟು ಜಗಳ ಮಾಡ್ಲಿ, ಆಮೇಲೆ ಎಷ್ಟು ಸಂಶಯ ಪಡ್ತಾಳ, ಅಷ್ಟು ಗಂಡ ಹೆಂಡತಿ ಜೀವನ ಸಂಬಂಧ ಚಲೋ ಇರ್ತೈತಿ. ಆಕಿ ಏನಾರ ಮಾಡೋದ್ಬಿಡ, ಎಲ್ಲರಿಗೂ ಹೋಗಾಡ್ಬಿಡ ಅಂತ ಆ ವಿಚಾರಕ್ಕಾಕಿ ಕಲ್ ಮನಸ್ಸು ಮಾಡ್ಕೊಂಡು ಸುಮ್ಮ ಇಲ್ಲ ಅಂತ ತಿಳ್ಕೊಳ್ರಿ, ಅದ್ ಜೀವನ ಆಗಂಗಿಲ್ಲ. ಯಾಕಂದ್ರೆ ಅದ ಎಂಡ್ ಆಫ್ ದ ಡೇ ಅವ್ರು ಬೇರೆ ಇರ್ತಾರೆ, ಇವ್ರು ಬೇರೆ ಇರ್ತಾರೆ ಅಷ್ಟೇ. ಇಷ್ಟು ಸಂಶಯ ಪಡ್ತೀವಿ, ಇಷ್ಟು ಜಗಳ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದಿರ್ತದೆ.
ಏನು ಮಾಡಂಗಿಲ್ಲ ಗುಮ್ಮನ್ ಗಸಗತೆ ಕುಂತ್ರ ಇದೆ ಅದಕ್ಕೂ ವರ್ಕ್ ಆಗಂಗಿಲ್ಲ. ಆಲ್ಮೋಸ್ಟ್ ಬಾಳ ಜನ ನೋಡಿದ್ದೇನೆ. ಮತ್ತೇನೋ ಹೆಂಗ್ ಗೊತ್ತಿದ್ರಿ ಹೆಣ್ಮಕ್ಳಿಗೆ ಏನೋ ಹುಡುಗರು ಚಲೋ ಅವ್ರ ಕಡೆ ಚಲೋ ಅನ್ಸ್ಬೇಕಪ್ಪ ಅಂತ ಅವ್ರು ಏನ್ ಮಾಡಿದ್ರು ಕೇಳ್ಬಾರ್ದು. ಮೊನ್ನೆ ಅವ ಎಂತದಲ್ವೇ ಆಗ್ಲಿ ಏನು ಮಾಡ್ಲಿ ಎಲ್ಲಿ ಹುಡುಗರು ಕೇಳ್ಬಾರ್ದ್ರ ನನ್ನಂತ ಹುಡುಗನೇ ಆಗಿಲ್ಲ ನನ್ನಂತ ಗಂಡೆ ಆಗಿಲ್ಲ ಅಂತ ಅದ ಸ್ವಲ್ಪ ಏನಾಗ್ಬೋವೆ ಹಂಗ್ ಮಾಡ್ಬೇಡ ಹೆಂಗ್ ಮಾಡ್ಬೇಡ ಅಂತ ಸಿಟ್ಟಿನಾಕೈತಿ ಇಂಥವನ್ನ ಲವ್ ಮಾಡಿದ್ನಿ ಇಂಥವನ್ನ ಮದುವೆ ಮಾಡಿದ ದಿವಸ ಹಿಂಗ ಅನ್ಸೈತಿ ಇಲ್ಲ ಪ್ರತಿಯೊಬ್ಬರಿಗೂ ಅನ್ಸೋದಿಲ್ಲ. ಹುಡುಗರು ಮೇನ್ ಆಗಿ ಅವ್ರು ತಪ್ಪು ಅನ್ಬೋದ ಇಲ್ಲ ನೀನ್ ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅವ್ರ ಜೊತೆ ಮಾತಾಡ್ಬೇಡ ಇವ್ರ ಜೊತೆ ಮಾತಾಡ್ಬೇಡ ಅನ್ನೋದು ಒಂದು ತಪ್ಪು ಆಗ್ಬೋದೈತಿ. ಯಾಕಂದ್ರೆ ಅವ್ರು ಹೇಳಿರ್ತಾರೆ ಚಲೋ ಹೇಳಿರ್ತಾರೆ. ಹುಡುಗ ಹುಡುಗಿ ಹೇಳಿದ್ರ ಅದು ಕರೆಕ್ಟ್, ಸೇಮ್ ಹುಡುಗಿ ಹುಡುಗನ್ ಹೇಳಿದ್ರು ಅದು ಏನಂತಾರ ಅವ್ರಿಗೂ ಅನ್ವಯ ಆಗ್ಬೇಕದ. ಸೊ ಅವ್ರು ಹೇಳಿದಕ್ಕೆಲ್ಲ ನಾವು ಕೇಳೋದು, ನಾವ್ ಹೇಳಿದೇನು ಅವ್ರು ಕೇಳಲಿಲ್ಲಪ್ಪ ಅಂತಂದ್ರೆ ಅದು ಇವತ್ತು ಡಸಂಟ್ ವರ್ಕ್ ಅಷ್ಟೇ. ಸೊ ಅಕ್ಕ ಯು ಬೋತ್ ಶುಡ್ ರಿಪ್ಲೈ ದಿಸ್, ಇಬ್ರು ಉತ್ತರ ಕೊಡ್ಬೇಕಂತದಕ್ಕ. ಲವ್ ಮ್ಯಾರೇಜ್ ಈಸ್ ಗುಡ್ ಆರ್ ಅರೇಂಜ್ ಮ್ಯಾರೇಜ್ ಈಸ್ ಗುಡ್? ನಾವ್ ಹೇಳ್ತೇನ್ರಿ, ಲವ್ ಮ್ಯಾರೇಜ್ ಗೊತ್ತು, ಅವ್ರ ಬಗ್ಗೆ ನಾವು ತಿಳ್ಕೊಂಡ್ ಮದ್ವಿ ಮಾಡ್ಕೊಂಡಿರ್ತೇವೆ. ಅವ್ ತಿಳ್ಕೊಂಡು ಮದ್ವಿ ಮಾಡಿದ ಕೂಡಲೇ ನಮ್ ಜೊತೆ ಮೊದ್ಲು ಹೇಳಿದಾಗ ಹೆಂಗಿದ್ರು ಅಂತ ಲೈಫ್ ಭಾರಿ ಇರ್ತೈತಿ. ಮದ್ವೆ ಆದ್ಮೇಲೆ ಹೆಂಗ್ ಚೇಂಜ್ ಆಗ್ಬೋದು ಮನುಷ್ಯ, ಚೇಂಜ್ ಆದ್ರೆ ಒಂದ್ ಲೈಫ್ ಎಲ್ಲ ಹೋಗ್ತೈತಿ. ಅದ್ರ ಸಲುವಾಗಿ ಒಂದ್ ಹೆಂಗೊತ್ತು ಲವ್ ಮಾಡಿ ಮದ್ವೆ ಆದ್ರೆ ಹೆಂಗೊತ್ತು ಮುಂದಿನ ಪರ್ಸನ್ ಬಗ್ಗೆ ನಮ್ಗೆಲ್ಲ ಗೊತ್ತಿರ್ತೈತಿ. ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಭಾಳ ಚಲೋ ಐತಿ. ಏಕಾಏಕಿ ಹೋಗಿ ಇನ್ನೊಬ್ಬ ಮದ್ವೆ ಆದ್ರೆ ಅವ್ ಹೆಂಗಿರ್ತಾವ ಅವ್ರ ಲೈಫ್ ಸ್ಟೈಲ್ ಲವ್ ಮ್ಯಾರೇಜ್ ಪ್ರಮೋಟ್ ಮಾಡೋದಿಲ್ಲ. ಮತ್ ಲವ್ ಮಾಡಿ ಹುಡುಗಿ ಮದುವೆ ಮತ್ತೆ ನಿಮ್ ಮಕ್ಕಳಿಗೆ ಅಥವಾ ನಮ್ಗೆಲ್ಲ ಕೆಲಸ ಮಾಡ್ಬೋದು. ನಾವೇನು ಪ್ರಮೋಟ್ ಮಾಡೋದಿಲ್ಲ. ಅವ್ರ ಹಣೆ ಬರ ಏನಾಗಿರ್ತೈತಿ. ನನ್ ಪ್ರಕಾರ ಮ್ಯಾರೇಜ್ ಇಸ್ ವರ್ಸ್ಟ್ ಥಿಂಗ್ ಗೈಸ್. ಫಸ್ಟ್ ಅಂದ್ರೆ ಇಬ್ರು ಡಿಪೆಂಡ್ ಆಗೋದ್ ಬದ್ಲಿ ಇಂಡಿಪೆಂಡೆಂಟ್ ಆಗಿ ಸೆಟ್ಲ್ ಆಗ್ರಿ. ದೆನ್ ನಿಮ್ದನ್ನ ಸ್ವಂತ ಮನಿ ಮಾಡ್ಕೊಡ್ರಿ, ಎಲ್ಲ ಮಾಡ್ಕೊಡ್ರಿ. ಆಮೇಲೆ ಒಂದ್ ಹೆಜ್ಜೆ ಇಡ್ರಿ ಮದ್ವಿ ಆದಿದಂತೆ. ಯಾಕಪ್ಪ ಅಂದ್ರೆ ನಾವಾದ್ರೆ ಇವ್ರಿಗೂ ತ್ರಾಸ ಆಗಬಾರ್ದು, ಇವರಿಂದ ನನಗೂ ತ್ರಾಸ ಆಗಬಾರ್ದು. ಸೊ ಹಾಗಾಗಿ ಅಂಡ್ ವೇಟ್ ಗೇನ್. ಸೊ ಗೈಸ್ ಎಷ್ಟು ಸಲ ಹೇಳಿದ್ರೆ ನಾವು ವೇಟ್ ಗೇನ್ ಅಂದ್ರೆ ತೂಕ ಜಾಸ್ತಿ ಆಗೈತಲ್ಲ, ದಪ್ಪಾಗಿದ್ದೀವಿ. BP ಲೋ ಇತ್ರಿ. ನನ್ ಫಸ್ಟ್ BP ಲೋ ಸಲುವಾಗಿ ಬಹಳ ಸರ್ಕಸ್ ಮಾಡಿದೀನಿ, ಎಲ್ಲ ನಿಮ್ಗೆ ಗೊತ್ತೈತಿ. ಅದ್ರ ಸಲುವಾಗಿ ಕಂಟಿನ್ಯೂ 15 ದಿನ 3 ಟೈಮ್ ಟ್ಯಾಬ್ಲೆಟ್ ತಗೊಂಡಿದ್ದಕ್ಕ ಈ ನಮನಿ ಮೈ ಬಂದೈತಿ. ಸೊ ಅದು ತಿಳಿವಾಯ್ತು. ಅದಕ್ಕೆ ಬಹಳ ಸಲ ಹೇಳ್ತೀನಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಂಡ್ ಏನೇನೋ ಎಲ್ಲ ಮಾಡಿದೀನಿ, ಅದ ಇದ ಪೌಡರ್ ಎಲ್ಲ ತಗೊಂಡಿನಿ, ಏನು ಕಮ್ಮಿ ಆಗತ್ತಿಲ್ಲ. ಸೂರ್ಯ ಅವರೇ, ನಿಮಗೆ ಈ ಕ್ವಶನ್, ವೈಶುನ ಚೆನ್ನಾಗಿ ನೋಡ್ಕೋಬೇಕು ಅನ್ಸಲ್ವಾ? ಮನೆ ಜವಾಬ್ದಾರಿ ಎಲ್ಲ ನೀವೇ ವಹಿಸ್ಕೊಂಡ ನೀವು ಆಲ್ರೆಡಿ ಈಗ ಮನಿ ರೆಂಟ್ ಕಟ್ಟಾಗತ್ತ, ಎಲ್ಲಾರು ಮಾಡಾಕತ್ತ. ಸೊ ಇದಕ್ಕೆ ನಾನು ಉತ್ತರ ಕೊಡ್ತೇನೆ ರೀ. ಅವ್ನು ಕೊಡೋದಕ್ಕಿಂತ ನಾನು ಕೊಡ್ತೀನಿ. I have been following you for three years. I am noticing that Surya has changed lots in relationship, but you says you have always been that old age. Thank you so much. But changes sometimes ನೆಸಸರಿ ಇರ್ತೈತೆ ಅಂತ ಅನಿಸ್ತೈತಿ. ಅದಾದ್ಮೇಲೆ ಮನುಷ್ಯ ಹೆಂಗ್ ಏನನ್ನು ಗೊತ್ತಾಗ್ತೈತಿ. ಮುಖ ಎಲ್ಲ ಬಾಡಿ ಹಂಗೆ ಇದಾವ ನಿಮ್ಗೆ ಅನ್ಸುತ್ತೆ ವಿಡಿಯೋ ಮಾಡೋಕೆ ಹಿಂಗೆ ಯಾಕೆ ಸಪೋರ್ಟ್ ಕೊಡ್ತಾರಂತ. ಕಂಡಪಡಿ ವ್ಯವಹಾರ ಆದಿದ್ರೆ ಮತ್ತು ಫ್ಯಾನ್ ಹಚ್ಚಿದ್ರೆ ಅವ್ರಿಗೆ ಸೌಂಡ್ ಭಾಳ ಬರ್ತೈತಿ. ಅದ್ರ ಸಲುವಾಗಿನ ಹಂಗೆ ಆಯ್ತು. ಮುಖಗಳೆಲ್ಲ ಬಾಡಿ ಹಂಗೆ ಇದಾವ. ಡಿಡ್ ಯು ಥಿಂಕ್ ಅಬೌಟ್ ಯುವರ್ ಶೂಟ್ ಸ್ಟಾರ್ಟ್ ಆಗಿ? ಸಿ ಇವ್ ಕೇಳ್ಬೇಕಾದ್ರೆ ನಿನ್ಗ ನೋಡ್ರಿ, ನಾವು ಲವ್ ಮಾಡೋ ಟೈಮ್ದಾಗ ನಮ್ಗೆ ಅಷ್ಟು ಇದನ್ನ ಇರುವುದಿಲ್ಲ. ನಮ್ಮ ನಾವು ನಮ್ಮಂತ ಆದ್ಮೇಲೆ ಅವ್ರ ಮೇಲೆ ಬರೋ ಪ್ರೀತಿನ ಬೇರೆ. ಅದ್ರ ಸಲುವಾಗಿ ನನಗೆ ಅನ್ಸಿದ ಒಂದು ಮಾತ, ನನ್ನ ಹೆಂಡತಿ ಇನ್ನೊಬ್ಬರ ಜೊತೆ ವಿಡಿಯೋ ಮಾಡಕ್ ಕಳ್ಸೋದು ತಪ್ಪು. ನಿಮ್ಗೆ ಅನ್ಸೋದೇ ಆಕ್ಟಿಂಗ್ ಅದ. ಆಕ್ಟಿಂಗ್ ನನಗೆ ಅದು ಇದನ್ನಿಲ್ಲ. ಆಕ್ಟಿಂಗ್ ಏನೋ ಮಾಡೋದಿತ್ತು, ಆಕೆ ಮನಸ್ಸನ್ನಾಗಿ ಆಕ್ಟಿವ್ ಮಾಡ್ಲಿ, ಏನೊಂದು ಮಾಡೋದಿತ್ತಪ್ಪ ಅಂತಂದ್ರೆ ನಿಮ್ಗೆ ಶೂಟ್ ಇಡೋದು ನಾನಾಗಿ ಕೂಡ ಮಾಡ್ತಿದ್ರೆ ನಾವು ಭಾಳ ಸತ್ತಿದ್ರೆ ಹೇಳ್ತೇವೆ ಅದೇನು ಆಗತ್ತಿಲ್ಲ ಶೂಟ್ ಮಾಡೋದಂತ ಅನ್ಸೋದ. ನೋಡ್ಬೇಕು ಒಟ್ಟು ಇನ್ನೊಬ್ಬರ ಜೊತೆ ವಿಡಿಯೋ ಮಾಡಕ್ ಕಳ್ಸೋದಿಲ್ಲ. ಕ್ಲಿಯರ್ ಆಗಿ ಹೇಳಿದ್ದೀನಿ. ಬಟ್ ನನಗೆ ಅದು ಇಷ್ಟ. ಸಮ್ಟೈಮ್ಸ್ ಏನಾಗ್ತೈತಿ ಇಲ್ಲಿ, ಯಾಕ ನಿಮ್ ಅಮ್ಮಗೆ ಅವ್ರು ಬೈಯೋದು ಅನ್ನ ಇಷ್ಟ, ಅವ್ರಿಗೆ ನಿಮ್ ಮದ್ವೆ ಆಗಿದ್ದು ಇಷ್ಟ ಇಲ್ಲ ಆಗ್ತಾಗಿಲ್ಲ. ಸಾರಿ, ಡಿಡ್ ಎವರ್ ಚೀಟ್ ಸೂರ್ಯ? ನೀನು ಚೀಟ್ ಮಾಡಿದಿ? ಚೀಟ್ ಮಾಡಿದಿ ನನ್ನ ಮೇಲೆ ಹೇಳ್ತಾರೆ. ಇಲ್ಲ, ಚೀಟ್ ಮಾಡಿ ಅಂದ್ರೆ ಇಷ್ಟ ಮಾಡೋದು ಗೊತ್ತಿಲ್ಲ. ಆನ್ಸರ್ ಸಿಕ್ಕಿದಂತ ಗೊತ್ತೇಳಿ. ಯಾಕಕ್ಕ ನಿಮ್ ಅತ್ತಿ ಮನೆ ಕಡೆ ಆದ್ರೆ ನೀವು ಬಹಳ ಕೋಪ? ಪ್ಲೀಸ್ ಯಾರು ಹೇಳಿದ್ರು ಕೋಪ ಐತಿ ಆಗಿದೆ ಅಂತ ಹೇಳಂಗ ಏನೂ ಇಲ್ಲ. ಕರೆದ್ರೆ ಹೋಗ್ತೇನೆ, ಇಲ್ಲಂದ್ರೆ ಇಲ್ಲ ಅಷ್ಟ. ಆಮೇಲೆ ಅವ್ರ ನಮ್ಮ ಮನೆಗ್ ಬಾ ಅಂತೇನಿ, ಅವ್ರು ಬರಂಗಿಲ್ಲ, ಅವ್ರ ಪ್ರಾಬ್ಲಮ್ ನಂದಂತೂ ಏನೂ ಇಲ್ಲ. ಅಂಡ್ ಅಷ್ಟೇ, ಅವ್ರು ಹೋಗೋದು ಬರೋದು ಮಾಡ್ಲಿ ಅಂತ ಹೇಳ್ತೀವಿ, ನಾವು ಹೋಗೋದು ಬರೋದು ಮಾಡತ್ತೀವಿ. ಸೊ ಇಷ್ಟ. ನೀ ಏನಂತೀವಿ? ಅಂಡ್ ಸಪ್ರೇಟ್ ಮನೆ ಆಗಿದೆ, ಬಹಳ ಜನ ಅಷ್ಟ
ಸಪ್ರೇಟ್ ಮನಿ ಮಾಡಿ ಸೂರ್ಯನ ಅವ್ರ ಮನೆಯಿಂದ ದೂರ ಮಾಡಿ ನೀ ಆರಾಮಾಗಿ ಅಂತ ಹೇಳತ್ತಿರಲ್ಲ ಅದನ್ನ ಬಂದ ಕೇಳಿ ಏನಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿತ್ತು ಅಂದ್ರೆ ಅಲ್ಲಿ ಇರ್ತಿದ್ವು ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ ಅದ್ರ ಸಲುವಾಗಿ ಬೇರೆ ಮಾಡಿದ್ರು ಅದೀಗ ಅಪ್ಪ ಅವ್ವ ಏನಿರ್ತೈತಿ ಒಟ್ಟ ಮಗ ಚಲೋ ಸಾಕ ಅನಿಸ್ತೈತಿ ಅದ್ರ ಸಲುವಾಗಿ ಹಿಂಗ ಅದೇವಿ ಮುಂದಿನ ನಮ್ಗೆ ಇಟ್ಕೊಂಡು ಹೋಗಿಲ್ಲ ಸೂರ್ಯನ ಕುಂಕುಮ ಹಚ್ಬೇಡ ಅಂತ ಹೇಳಕ್ಕ ಒಂಚೂರು ಚಂದ ಕಾಣುತ್ತಿಲ್ಲಕ್ಕ ಹೆಂಗ ನಾನು ಹೆಚ್ಚ ಜನ ಗೊತ್ತಾ ಹಿಡಿದ್ರೆ ಕುಂಕುಮದ ಮೇಲೆ ನಾ ವಿಡಿಯೋ ಮಾಡ್ತೀನಿ ವೈಶ್ವನ ಗಂಡಿಗಳು ಅಂತ ಗೊತ್ತಾ ಹಿಡಿದ್ರೆ ಕುಂಕುಮದ ಮೇಲೆ ಮತ್ತೆ ಕುಂಕುಮ ಹಚ್ಚಕತ್ತ ಕುಂಕುಮ ಏನಂದ್ರು ಒಂದು ನಾ 10th ಹಚ್ತೇನೆ ರೀ 10th ನಾ ಸಣ್ಣ ಹಚ್ತೀನಿ ಯಾಕಂದ್ರೆ ಸ್ಕೂಲ್ ಒಳಗೆ ಬೈತಾರ ಅಂತ ಆಮೇಲೆ ಬರ್ತಾ ದೊಡ್ಡದಾಗಿ ಇದನ್ನ ಅಂತದ ಕುಂಕುಮ ಅದ್ ನಂಗೆ ಅದ ಖುಷಿ ಅನ್ಸಿದ್ದು ಈ ಕುಂಕುಮ ಎಲ್ಲ ನಂಗೆ ಎಲ್ಲ ಒಂದು ಹೊರಗಡೆ ಹೋಗಕ್ ಆಗೋದಿಲ್ಲ ಹೆಣ್ಮಕ್ಳಿಗೆ ಮೇಕಪ್ ಎಲ್ಲ ಹೆಣ್ಮಕ್ಳು ಬಿಡೋದಿಲ್ಲ ನಂಗ ಕುಂಕುಮ ಎಲ್ಲ ಹೋಗಕ್ ಹೋಗಿಲ್ಲ ಓಕೆ ನಿಮ್ ಮನೆ ಬಾಡಿಗೆ ಎಷ್ಟು ಮನೆ ಬಾಡಿಗೆ ನೋಡ್ರಿ ಮಂತ್ಲಿ 4,300 ರೂಪಾಯಿ ಐತಿ ಮತ್ತ ಕರೆಂಟ್ ಬಿಲ್ ಸಪ್ರೇಟ್ ಐತಿ ಸೂರ್ಯ ಹೇರ್ ಸ್ಟೈಲ್ ನಿಮಗೆ ಇಷ್ಟ ಆಗುತ್ತಾ ಫಸ್ಟ್ ಹಿಂಗಿರ್ಲಿಲ್ಲ ಫುಲ್ ಡೀಸೆಂಟ್ ಆಗಿತ್ತು ಅಂದ್ರೆ ಇಷ್ಟು ಹಿಂಗ್ ಬಿಡ್ತಿರ್ಲಿಲ್ಲ ನಾರ್ಮಲ್ ಇತ್ತು ಅವಾಗ ಓಕೆ ಇವಾಗ ಅತಿಶಯ ಆಗಿದೆ ಅಷ್ಟೇ ಏನ್ ಮಾಡಕ್ ಬರಂಗಿಲ್ಲ ಅವ್ರ ಇಷ್ಟ ಕಾಲೇಜ್ ಟೈಮ್ದಾಗ ಹಿಂಗ್ ಹಿಂದ ಅಷ್ಟೇ ಇಲ್ಲ ತೆಗೆದಿರ್ತಿದ್ದಾವ ಎಲ್ಲ ಇಲ್ಲ ಇದು ಇಷ್ಟ ಬಿಡ್ತಿದ್ದೆ ನಂಗೆ ಇಷ್ಟ ಇಲ್ಲ ಆಕ್ಚುಲಿ ಹಿಂಗ್ ದಿನ ಮನೆ ಒಳಗೆ ಬೋರ್ ಆಗಲ್ಲ ನಿಮ್ಗೆ ಇನ್ನೂ ಬೇರೆ ಚಾನ್ಸೇ ಇಲ್ಲ ಎದಕ್ಕಾಗಲಿ ಕೆಲಸ ಇರ್ತೈತಿ ಕೆಲಸ ಇಲ್ಲಾಂದ್ರೆ ಮಕ್ಕೊಂಡಿರ್ತೀನಿ ಇಲ್ಲಾಂದ್ರೆ ರೀಲ್ಸ್ ಮಾಡ್ತಿರ್ತೀನಿ ಇಲ್ಲ ನಿಮ್ ಜೊತೆ ಲಾಗ್ ಮಾಡ್ತಿರ್ತೀನಿ ನನ್ಗೆ ಅದ್ ಬಿಟ್ರೆ ಏನ್ ಬೋರ್ ಆಗಂಗಿಲ್ಲ ಅಂಡ್ ಬೋರ್ ಆದಾಗ ನಮ್ಮ ಮಮ್ಮಿ ಫೋನ್ ಹಚ್ತಾನೆ ಇಲ್ಲಾಂದ್ರೆ ಸೂರ್ಯ ಫೋನ್ ಹಚ್ತಾನೆ ಕೇಳಿಸ್ತೀನಿ ಎಲ್ಲದಿ ಏನೇ ಆಗುತ್ತೆ ಅಂತ ಹೇಳಿ ಆಮೇಲೆ ನಮ್ಮ ಅಕ್ಕ ಹಚ್ಚಿರ್ತಾಳೆ ಆಕೆ ಜೊತೆ ಇಷ್ಟ ಮತ್ತೆ ಯಾರಿದ್ರು ಮಾತಾಡಿಲ್ಲ ಯಾರ ಜೊತೆ ಕಾಂಟ್ಯಾಕ್ಟು ಇಲ್ಲ ಕಾಂಟ್ಯಾಕ್ಟ್ ಅಂದ್ರೆ ನಂಬರ್ಸ್ ಇದಾವ ಬಟ್ ಯಾರ ಜೊತೆ ಮಾತಾಡಿಲ್ಲ ಹೇಳಿದ್ರಲ್ಲ ಯಾಕೆ ನೀವು ಶಾರ್ಟ್ ಮೂವಿಲಿ ಆಕ್ಟಿಂಗ್ ಮಾಡ್ತಿಲ್ಲ ಇವಾಗ ಕಂಟಿನ್ಯೂ ಮಾಡ್ಬೋದಲ್ಲ ಸಿ ನಾನು ಹೇಳಿದಕ್ಕೆ ನಿಮ್ಗೆ ಆನ್ಸರ್ ಸಿಕ್ಕಿಲ್ಲ ಅನ್ಕೊಂತೀನಿ ಅಬೌಟ್ ಯುವರ್ ಫಾದರ್ ಅಂಡ್ ಸಿಬ್ಲಿಂಗ್ಸ್ ಸಿಸ್ಟರ್ ಹೇಳ್ಬೋದು ಓಕೆ ನಮ್ಮ ಪಪ್ಪ ಹೇಳಿ ಯಾವತ್ತೂ ಹೇಳಿದ್ರಿಲ್ಲ ನಮ್ಮ ಅಪ್ಪನ ಬಗ್ಗೆ ಸೊ ಜಾಸ್ತಿ ವಿಡಿಯೋದಾಗ ತೋರ್ಸಂಗಿಲ್ಲ ನಮ್ಮ ಪಪ್ಪ ಸ್ಯಾರಿ ಪ್ರೊಸೆಸಿಂಗ್ ಮಾಡ್ತಾರೆ ಅಂಡ್ ನಮ್ಮ ಅಣ್ಣಗಳು ಸೇಮ್ ಅದ ಕೆಲಸ ಮಾಡ್ತಾರೆ ಅಷ್ಟೇ ನೀವೇನಾದ್ರೂ ಜಾಬ್ ಮಾಡ್ಬೋದಲ್ಲ ಮಗು ಬರೋಕ್ಕೂ ಮೊದ್ಲೇ ದುಡಿಲಿ ಆಮೇಲೆ ಮಗು ಬಂದ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಇವಳಿಗೆ ಅರ್ನ್ ಮಾಡ್ಬೇಕು ಇವಾಗಲೇ ಅರ್ನ್ ಮಾಡ್ಬೇಕು ಸುಮ್ಮನೆ ಮನೇಲಿ ಕುತ್ಕೊಬಂದು ಯೂಟ್ಯೂಬ್ ಜೊತೆಗೆ ಒಂದು ಜಾಬ್ ಕೂಡ ಮಾಡಿ ನಂದು ನೀ ಏನ್ ಅಂತಿದ್ದಕ್ಕೆ ಈ ಜಾಬ್ ನಮ್ಗೆ ಮೊದ್ಲೇದು ಒಟ್ಟಿಗೆ ಕಳಿಸ್ಬೇಕು ಜಾಬ್ ಮಾಡಕ್ಕ ಅಲ್ಲಿ ನಂಗೆ ಇಷ್ಟ ಆಗಿಲ್ಲ ಒಟ್ಟ ಮನ್ಯಾಗ ಮಾಡ್ಕೊಂಡ್ ಚಲೋ ಇಲ್ಲ ಸಾಕ ಏನೋ ಅದು ನಾನು ನೋಡ್ಕೊಂಡಿರ್ತೇನೆ ನಂಗೆ ಇಷ್ಟ ಅವಾಗ ಜಾಬಿಗೆ ಬಟ್ ಈಗ ಇಲ್ಲಿದು ನೋಡ್ಬೇಕು ಮತ್ತೆ ಅಲ್ಲಿದು ನೋಡ್ಬೇಕು ಬಟ್ ಏನಂತ ಜಾಬ್ ಮಾಡೋದ್ರಿ ಸೊ ಹಂಗಾಗಿ ಇವನಿಗೆ ಪೈಲ ಇಷ್ಟ ಇಲ್ಲ ಅಂಡ್ ಕಳ್ಸಂಗಿಲ್ಲಲ್ಲ ಅದ್ರ ಸಲ ಓಕೆ ಇಲ್ಲಿ ನಡೀತಿದ್ದ ಮಾಡತ್ತೇನಲ್ಲ ವ್ಲಾಗ್ ಮಾಡತ್ತೀನಿ ನನ್ ಟೈಮ್ ಪಾಸ್ ಆಗ್ಬೇಕಂದ್ರ ಮತ್ತೇನ್ ಮಾಡೋದು ಮನೆಗೆ ಹೋಗಿ ಬರ್ತೇವಿ ಅಷ್ಟೇ ನಿಮ್ ಮ್ಯಾರೇಜ್ ಆಗಿ ಎಷ್ಟು ಇಯರ್ಸ್ ಆಯ್ತು ಇದು ಆಗಸ್ಟ್ 21ನೇ ತಾರೀಕು 3 ವರ್ಷ ಕಂಪ್ಲೀಟ್ ಆಗ್ತದೆ ಸೂರ್ಯ ಮನೆ ಬಾಡಿಗೆ ಕೊಟ್ರ ಉಳಿದಿದ್ದ ಎಕ್ಸ್ಪೆನ್ಸಸ್ ಯಾರು ನೋಡ್ತಾರ ಆಲ್ಮೋಸ್ಟ್ ಎಲ್ಲ ಕೆಲವು ಬಂದಿರ್ತಾರೆ ನಾ ಅಷ್ಟ ಏನಪ್ಪ ಮನಿ ಬಾಡಿಗೆ ಅಷ್ಟಂತೀನಿ ಮತ್ತ ಹಾಲ್ ಪ್ಯಾಕೆಟ್ ಅಂತ ಏನಾದ್ರು ಸಣ್ಣ ಸಣ್ಣ ತೊಗೊಂಡ್ಬರ್ತೀನಿ ಇಬ್ರು ಒಲೆ ಮಾಡ್ಕೊಂಡು ಹೋಗ್ತಾರೆ ಬಟ್ ಜಾಸ್ತಿ ಅಂದ್ರೆ ಅವನ ರೆಂಟ್ ಜಾಸ್ತಿ ಐತಲ್ಲ ಸೊ ಸೂರ್ಯ ಅವ್ರ ಹೇರ್ ಕಟ್ ಸಾಕಾಗಿದೆ ನಿಮ್ದು ಎಜುಕೇಶನ್ ಏನಾಗಿದೆ ಹೇಳ್ರಿ ನಾವಿಬ್ರು ಸೇಮ್ ಆಗಿದ್ರಿ ನಾ ಕಾಲೇಜ್ ಬಿಡೋಣ ಹಾಕಿ ಬಿಟ್ಲ ಅದ್ರ ಸ್ವಲ್ಪ ಪ್ರಾಬ್ಲಮ್ ಅದು ಆಗಿನ ಟೈಮ್ನಾಗ ಅದ್ರ ಸಲ ಇದು ನಾನ್ ಬಿಡೋದ್ ನೋಡಿಗೆ ನಾ ಕಾಲೇಜ್ ಹೋಗ್ಲಿಲ್ಲ ಅನ್ನೋ ಸಲ ಈಗಲೂ ಬಿಟ್ಬಿಟ್ಲ ಆಗಿನ ಟೈಮ್ದಾಗ ಆಗಿತ್ತು ಪರಿಸ್ಥಿತಿ ನೋ ನನ್ನ ಬೇರೆ ಐತ್ರಿ ಸೆಲ್ಫ್ ರೆಸ್ಪೆಕ್ಟಿಗೆ ಧಕ್ಕೆ ಬಂದ್ ನನಗೆ ಸಿ ನನ್ಗೇನಾದ್ರು ಶೂಟಿಂಗ್ ಹೋಗ್ತಿದ್ದೆ ನಾನು ಶೂಟಿಂಗ್ ಹೋಗ್ತಾರೆ ನಮ್ಮ ನಾನೇನಾದ್ರು ನೆಕ್ಸ್ಟ್ ಡೇ ನನ್ನ ಎಕ್ಸಾಮ್ ಇದ್ದು ಸೊ ಅದ್ರ ಸಲುವಾಗಿ ಹಿಂಗಲ್ಲ ಹಾಲಿಡೇ ಸಿಗ್ತಿರ್ಲಿಲ್ಲ ನನಗೆ ಆಮೇಲೆ ಅಸೈನ್ಮೆಂಟ್ ಅವತ್ತ ಸಬ್ಮಿಟ್ ಮಾಡೋದು ನಾನು ಆಮೇಲೆ ಎಲ್ಲಾರು ಒಂದು ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ಬೇಕು ಇಷ್ಟ ಏನಂದ್ರೆ ಎಕ್ಸಾಮ್ ಹೋದ್ಮೇಲೆ ಸಬ್ಮಿಟ್ ಮಾಡ್ತೀನಿ ಮ್ಯಾಮ್ ಅಂತ ಹೇಳಿದೆ ಅವ್ರು ಏನಂದ್ರು ಇಲ್ಲ ನೀವತ್ತ ಮಾಡ್ಬೇಕಂತಂದ್ರು ನಮ್ ಎಷ್ಟು
ಒಂದ್ 50 ಪೇಜ್ ಒಂದರಿಂದ ಹೆಂಗ್ ಬರ್ದು ಕೊಡ್ತೀರಿ ಅಂದ್ರ 50 ಪೇಜ್ ಬರೀದ್ ಓಕೆ, ಬಟ್ ಎಲ್ಲ 3 ಸ್ವಲ್ಪ ಕನ್ನಡ DSC 1 DSC 2 ಆಮೇಲೆ ಆಪ್ಷನಲ್ ಇನ್ನೊಂದ್ ಯಾವ್ದು ಕನ್ನಡ ಐತ್ರಿ. ಮತ್ ಅದು 3 ಇದನ್ನ 150 ಪೇಜ್ ಒಂದರಿಂದ ಹೆಂಗ್ ಬರ್ದು ಕೊಡ್ಲಿ? ಮತ್ ನಾನ್ ನೆಕ್ಸ್ಟ್ ಡೇ ಯಾವ್ದೋ ಇಂಗ್ಲಿಷ್ ಪೇಪರ್ ಏನೋ ಇತ್ತು, ನಾವ್ ಈಗ ಹೆಂಗ್ ಪ್ರಿಪೇರ್ ಆಗ್ಲಿ? ಸೊ ಅದಕ್ಕೆ ಬೇಡ ನಮ್ ಸೆಲ್ಫ್ ರೆಸ್ಪೆಕ್ಟ್ ಧಕ್ಕೆ ಬಂದೈತಿ. ನಾ ಹೇಳತ್ತೆ ನಾ ಬರ್ದ್ ಕೊಡ್ತೇನ್ರಿ ಎಕ್ಸಾಮ್ ಹೋಗ್ಲಿ, 2 ದಿನ ಟೈಮ್ ಕೊಡ್ರಿ ಬರ್ದ್ ಕೊಡ್ತೀನಿ ಅಂದೆ. ಅಂದ್ರೆ ನಿಮ್ಗ ಇದೊಂಥರ ನೆಚ್ಚಾಟಿಕೆ ಅನ್ನಿಸ್ಬೋದು, ಇಲ್ಲ ನಿಮ್ಗೆ ಕಾಮಿಡಿ ಅನ್ನಿಸ್ಬೋದು, ಬಟ್ ಆ ಟೈಮ್ನಾಗ ನಂಗೆ ಎಲ್ಲಾರ್ಗು ಒಂಥರ ಅನ್ಸುತ್ತೆ. ಯಾಕಂದ್ರೆ ಎಲ್ಲಕ್ಕಿಂತ ಹೆಚ್ಚು ನಾನು ಟಾಪರ್ ಸ್ಟೂಡೆಂಟ್, ಬಟ್ ಎಲ್ಲಾರ್ಗು ನಂಗೆ ಈ ತರ ಆಸೆ ಅಂತ ಅಂದ್ರೆ ನಾನು ಮತ್ತಷ್ಟಕ್ಕೂ ಮನ್ಯಾಗ ಇದೊಂದು ನಮ್ದು ಪ್ರಾಬ್ಲಮ್ ನಡೆಯತ್ರಿ. ಬ್ಯಾಡ ಅದಕ್ಕೆ ಯಾರು ಹೇಳಿ ಕೇಳಕ್ ಹೋಗ್ಲಿಲ್ಲ, ಇಲ್ಲಾಂದ್ರ ಮತ್ತೆ ಏನಾರ ಆಗ್ತದೆ ಅಂತ ಹೇಳಿ ಬಿಡ್ಸಿಬಿಟ್ರ ಅಷ್ಟ. ಇವ್ರ ಮನೆಗೆ ಬಂದು ಬಿಡ್ಸೋರು, ನಮ್ಮ ಮನೆಗೆ ಬಂದು ಬಿಡ್ಸೇವೆ. ಸೂರ್ಯ ನಿನಗೆ ಯಾಕಷ್ಟು ರಿಸ್ಟ್ರಿಕ್ಷನ್ ಹಾಕ್ಬೇಡ ಅಂತ ಹೇಳ್ರಿ. ಮತ್ ಕೆಲ್ಸಕ್ಕ ಹಾಕೋದು, ಅದ್ ರಿಸ್ಟ್ರಿಕ್ಷನ್ ಹಾಕೋದು ಅದ್ ಅವ್ನ್ ಬಿಟ್ಟಿದ್ದ, ನನ್ಗಲ್ಲ. ಸೇರ್ ಬಿಡ್ತಿದ್ದ ಬಿಡಿ, ಅದ್ ಅವ್ನ್ ಬಿಟ್ಟಿದ್ದ, ನನ್ಗಲ್ಲ. ನನಗ್ ಅತೀಶ ರಿಸ್ಟ್ರಿಕ್ಷನ್ ಅನ್ಸಿದಾಗ ನಾ ಬಾಯ್ ಬಿಟ್ಟು ಹೇಳ್ತೀನಿ, ನೀನ್ ಬಾಯ್ ಮಾಡ್ಕೊಡ್ತೀನಿ. ಅತೀಶ ನಂಗೆ ರಿಸ್ಟ್ರಿಕ್ಷನ್ ಅನ್ಸಿದಾಗ ನಾ ಡೈರೆಕ್ಟ್ ಹೇಳ್ತೀನಿ, ಗಿಡ ನೀ ಹಿಂಗ್ ಮಾಡೋದು ಹಿಂಗಿಲ್ಲ ಅಂತ ಕೇಳಿ ಅವ್ರಿಗೆ ಕೇಳಿ ನಾನು. ಮತ್ ಸೂರ್ಯ ನಿಮ್ ಟ್ಯಾಟೂ ರಿಮೂವ್ ಯಾವಾಗ ಮಾಡಿಸಿದ್ರಿ? ಸ್ಪೆಸಿಫಿಕ್ ರೀಸನ್? ನಂಗೆ ಬೇಡ ಅನಿಸ್ಬಿಟ್ಟಿತ್ತು, ಟ್ಯಾಟೂನ ಬೇಡ ಅನಿಸ್ಬಿಟ್ಟಿತ್ತು. ಸೊ ಈ ಕಡೆ ವೈಶ್ವ ಆಗಿತ್ತು, ಅದನ್ನು ರಿಮೂವ್ ಮಾಡಿಸ್ಕೊಂಡೆ, ಕವರ್ ಅಪ್ ಮಾಡಿಸ್ಕೊಂಡೆ. ಈ ಕಡೆ ಸೂರ್ಯ ಆಗಿತ್ತು, ಅದನ್ನು ಕವರ್ ಅಪ್ ಮಾಡಿಸ್ಕೊಂಡೆ. ನನ್ಗೆ ಒಂದೇನಪ್ಪ ಅಂದ್ರೆ ಒಂದ್ ವಿಡಿಯೋದಾಗ ನೋಡಿದ್ದೆ, ಹೆಸರು ಇದ್ರ ಅವ್ರ ಲೈಫ್ ಟೈಮ್ ಇರಂಗಿಲ್ಲ ಹಂಗಿಂಗ್ ಅಂತೇಳಿ. ಅದು ಸುಳ್ಳು ಇರ್ಬೋದು, ಬಟ್ ನಮ್ದು ಏನೋ ಜವಾನ ನಡೆದಿತ್ತಲ್ಲ ಆ ಟೈಮ್ನಾಗ ನನ್ಗೆ ಹೋಪ ಕಳ್ಕೊಂಡಿದ್ದೆ. ನಾ ಇವನ್ ಮೇಲಂತೂ ಹೋಪ ಕಳ್ಕೊಂಡಿದ್ದೆ. ಬೇಡ ಸುಮ್ಮನೆ ಹಿಂಗ ಕಂಟಿನ್ಯೂ ಹಾಕೊಂತ ಹೋದ್ರ ನಮ್ ಲೈಫ್ ಅಂತೂ ಸುದ್ದ ಬರಂಗಿಲ್ಲ, ಒಂದ್ ಟ್ರ್ಯಾಕ್ ಬರಂಗಿಲ್ಲ ಅಂತೇಳಿ ಇವನ್ ಮೇಲೆ ನನಗೆ ಏನೊಂದ್ ಸ್ವಲ್ಪ ನಂಬಿಕೆನೇ ಇರಲಿಲ್ಲ ಆ ಟೈಮ್. ಸೊ ಐ ಥಾಟ್ ನೇಮ್ ಟ್ಯಾಟೂ ರಿಮೂವ್ ಮಾಡಿಸಿ. ನಿನಗೆ ಎಷ್ಟು ಹರ್ಟ್, ಅವ್ನಿಗೆ ಹರ್ಟ್ ಆಗೈತಿ, ಬಟ್ ಅದಕ್ಕೆ ರೀಸನ್ ಅವ್ನಿಗೆ ಗೊತ್ತೈತಿ. ಸೊ ಹಂಗಾಗಿ ಓಕೆ. ಯಪ್ಪ ಎಷ್ಟು ಕವರಪ್ಪ ಲವ್ ಮ್ಯಾರೇಜ್ ಅದೇ ಹೇಳಿದ್ವಿ. ಆಮೇಲೆ ಇವೆಲ್ಲ ಸೂರ್ಯ ಬಗ್ಗೆ ಕೇಳತ್ತೀನಿ. ಆಮೇಲೆ ಓಕೆ, ನೀವು ಹೇಳಿದ್ರಲ್ಲ ಮ್ಯಾರೇಜ್ ಫುಲ್ ಗ್ರ್ಯಾಂಡ್ ಆಗಿ 2 ವರ್ಷ ಬಿಟ್ಟು ಮಾಡ್ಕೋತೀನಂತೆ, ಮತ್ತೆ ಯಾಕೆ ಇಷ್ಟ ಅರ್ಜೆಂಟ್ ಆಯ್ತು? ಯಾಕೆ ಸಿಂಪಲ್ ಮ್ಯಾರೇಜ್ ಯಾಕೆ ಹೇಳಿ? ನಮ್ಗ ಸಣ್ಣ ಮದ್ವಿ ಮಾಡಿದ್ರೆ ನಮ್ಗೆ ಇಷ್ಟ ಆಗೈತಿ. ಯಾಕಪ್ಪ ಅಂತ ಸೋಳ ರೊಕ್ಕ ಖರ್ಚ ನಮ್ಗೆ ನಮ್ಮ ಮದ್ವೆಗ ಇಡೀ ಕರ್ನಾಟಕಗೆಲ್ಲ ಹೊರಗಿನ ಮಂದಿಗೆಲ್ಲ ಗೊತ್ತೈತಿ. ಈಗ ಮನಿ ಎಲೆಕ್ಷನ್ ಅಕ್ಕಿ ಕಾಳು ನಮ್ಗೆ ಅದು ಇಷ್ಟ ಆಗಲಿಲ್ಲ. ಯಾಕಪ್ಪ ಅಂತಂದ್ರ ಒಂದ್ ಸ್ವಲ್ಪ ಮದ್ವೆ ಒಂದೇ ಸಲ ಆಗ್ಬೇಕ, ಅದ್ರ ಸಲ ನಾವ್ ಅದ್ ಆಗಿದ್ದ ಸಾಕಂತ ಮನ್ಯಾಗ ಅಂದ್ರಲ್ಲ, ಇಲ್ಲ ನಿಮ್ದು ಮದ್ವೆ ಮಾಡ್ಬಿಡ್ತೇವೆ, ನಿಮ್ಮ ಅಣ್ಣನ ಜೊತೆ ಕೂಡ ಮಾಡ್ತೀವಿ, ದೊಡ್ಡದಾಗಿ ಮಾಡ್ಕೊಂಡ್ಗೆ ಸಂಬಂಧ ನಮ್ಮ ನಾನ್ ಇಲ್ಲ ಬೇಡ ಅಂತ ನೀವು ಇಷ್ಟ ಆಗಿಲ್ಲ. ಸೋಳ ದೊಡ್ಡ ಮದ್ವೆ ಆಗೋದ ಇಷ್ಟ ಆಗಿ ಇಷ್ಟ ಸಾಕಂಗೆ ನಾವು ಸುಮ್ಮನೆ ಬಿಟ್ಟು. ಆಡಂಬರ ನನಗಂತೂ ಪೈಲಾನೆ ಇಷ್ಟ ಆಗಂಗಿಲ್ಲ. ನಾವ್ ಹೆಂಗಿರ್ತೀವಿ ಹಂಗ ಈಗ ಆಗದ ಹಂಗ ಚಲೋ. ಅಂಡ್ ಇನ್ನೊಂದ ಅವ್ರ ಮನೆಯೊಳಗೆ ಹೇಳಿದ್ರು, ಫಸ್ಟ್ ಮನಿ ತುಂಬಿಸ್ಕೊಂತ ಹೇಳಿದಾಗ ಏನಾಗಿತ್ತು, ನಾಳೆ ಮದ್ವೆ ಮಾಡ್ಬಿಡೋಣ ಅಂತ ಆ ಮಾತು ಹೇಳಿದ್ರು ಅವ್ರು ಗ್ರ್ಯಾಂಡ್ ಆಗಿ. ಅಂದ್ರ ಇವ್ರ ಅವರಪ್ಪ ಅಲ್ಲ, ಇವ್ರ ರಿಲೇಟಿವ್ಸ್ ಗುಡಿ ಒಳಗ ಆಗಿನಾಗ ನಾಳೆ ಮದ್ವೆ ಮಾಡ್ತೇವೆ ಅಂತಂದಿದ್ವಿ. ಅದ್ರ ಸಲುವಾಗಿ ಟೈಮಿಂಗ್ ಕೊಟ್ಟಿದ್ವಿ, 2 ದಿವಸ ಕೊಟ್ಟಿದ್ವು. ಅನಂತರ ಮತ್ತೆ ಹಂಗೆ ಮಾಡಿ ಜಗಳ ಆಗಿ ಅದೆಲ್ಲ ಕ್ಯಾನ್ಸಲ್ ಮುಗಿತ್ತು. ಜಗಳ ಏನಾಗಿಲ್ಲ ಆ ಟೈಮ್ನಾಗ, ಅವ್ರು ಮರತ್ರ ಅದ್ರ ಬಗ್ಗೆ ತೆಗಿಲೇ ಇಲ್ಲ. ನಾವ್ ಕೇಳಿದ್ವಿ, ಬಟ್ ಅವ್ರು ಏನ್ ಹೇಳಿಲ್ಲ, ಅದಕ್ಕೆ ರಿಪ್ಲೈ ಬರ್ಲಿಲ್ಲ. ನಾವು ಸುಮಾರಿ ಸೊ ಗ್ರ್ಯಾಂಡ್ ಮದ್ವೆ ಹೋಗಿಂದ ಇವಾಗ ಆರಾಮಿದೀವಲ್ಲ, ಇವಾಗ ಮದ್ವೆ ಆಗೈತಿ ಬಟ್ ಆರಾಮಿದೀವಲ್ಲ, ಅಷ್ಟೇ ಸಾಕು. ಎಷ್ಟಿತ್ತು ಇವತ್ತು? ಈಗ ಕ್ವಶನ್ ನಿಮ್ಗೆ ಬೇಕಾಗಿದ್ದು ಮೇನ್ ಕ್ವಶನ್ ಇವಾಗಿತ್ತು. ಸೊ ನಿಮ್ಗೆ ಎಲ್ಲಾ ಕ್ವಶನ್ ಆನ್ಸರ್ ಸಿಕ್ಕಿತ್ತು ಅಂತ ಅನ್ಕೊಳ್ತೀವಿ. ಇನ್ನ ಹೆಚ್ಚಿಗೆ ಕ್ವಶನ್ ಇದ್ರೆ ಹೇಳ್ರಿ, ಮುಂದಿನ ವಿಡಿಯೋಸ್ ಒಳಗೆ ನಾವೆಲ್ಲಕ್ಕೂ ಒಂದೊಂದೊಂದನ್ನ ರಿಪ್ಲೈ ಕೊಡ್ತೇವಿ. ಇಲ್ಲಪ್ಪ ಅಂದ್ರೆ ಡೈಲಿ ಬ್ಲಾಗ್ ಮಾಡ್ತೇವಲ್ಲ, ಅದ್ರ ಹೆಸರು ತಗೊಂಡ್ರೆ ಏನ್ ಕಮೆಂಟ್ ಹಾಕಿರಿ ಅಂತ ಹೇಳಿ ರಿಪ್ಲೈ ಕೊಡ್ತೇವಿ. ಅಂಡ್ ಮತ್ತೇನಾದ್ರು ಹೇಳೋದೈತಿ ನಿಮ್ ಲೈಫ್ ಬಗ್ಗೆ, ಏನ್ ಸ್ಟ್ರಗಲ್ ಆಗೈತಿ ಅದೇ ಏನಿಲ್ಲ ಅಂತಲ್ಲ. ನಾ ಹೇಳ್ಬೋದಪ್ಪ ಅಂತ ನನ್ನ ಲೈಫ್ ನನ್ನ ಎತ್ಕೊಳ್ಳಿಕ್ಕೆ ಅನುಭವ ಆಗ್ತಿರೋದೇನಪ್ಪ ಅಂತಂದ್ರೆ, ಲವ್ ಮಾಡಿ ಮದ್ವೆ ಇರ್ತೀವಪ್ಪ ಅಂತಂದ್ರೆ ಈ ಕಡೆ ಅಪ್ಪ ಅವರ ಚಲೋ ನೋಡ್ತೀವಿ. ನಾವು ಹೊರಗಡೆ ಅದೇವಪ್ಪ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಅದು ಹಂಗೆ ಇನ್ನೊಂದ್ ಕೈಲಿ ಆಗತ್ತಿಲ್ಲ. ಅವ್ರ ಮನೆ ನಮ್ಮನೆ ಅಂತ ಇತ್ಲ ನಮ್ಮ ಮನೆ ಕೊಡಕ್ ಆಗತ್ತಿಲ್ಲ ನನ್ನ ಕಡೆ. ಈಗ ಯಾಕಪ್ಪ ಅಂತಂದ್ರೆ ನಮ್ಮ ಮನೆ ಪರಿಸ್ಥಿತಿ ಅಂದ್ರೆ ಸ್ವಲ್ಪ ಇದನ್ನೇ ಐತಿ. ಅಂದ್ರೆ ಇಲ್ಲಿ ಮನೆ ಮಾಡಿದಲ್ಲ ಪಾಪಿಗೆ ಅವ್ರು ಎಲ್ಲ ಏನ್ ಮಾಡತ್ತಾರು, ಅವ್ಕ ಸಾಲ ಅದು ಎಲ್ಲ ಇರ್ತೈತಿ. ಅದ್ರ ಸಲ ಏನ ಗೊತ್ತು, ನೀ ಏನ್ ಹೇಳೋದು ಗೊತ್ತಾವ ನನಗ ಮತ್ತೆ ನೆಕ್ಸ್ಟ್ ಟೈಮ್ ಎಲ್ಲಾರ ಮನೆ ಪ್ರಾಬ್ಲಮ್ಸ್ ಇದ್ದಿದ್ದ ಅದನ್ನ ದಾಟ್ಕೊಂಡ್ ಬಂದ್ರಣ ಜೀವನ ಅಂತಾರು. ಅದಕ್ಕೆ ಕಷ್ಟಪಟ್ಟು ದುಡಿಬೇಕಷ್ಟೆ.
ಎಷ್ಟೋ ಕಷ್ಟ ಆಗಲಿ ದುಡಿದ ಕೆಲಸ ಅವ್ರಿಗೆ ಕೊಡ್ಬೇಕು, ನಾವು ಮನೆಗೂ ನಡೆಸ್ಬೇಕು, ಲೋನು ತುಂಬಿಸ್ಬೇಕು ಅನ್ನೋದು ಮೈಂಡ್ ಸೆಟ್ ಒಳಗೆ ಇರ್ಬೇಕು ನಮಗೆ. ಯಾಕಂದ್ರೆ ಈಗ ಇಷ್ಟ ಮಾಡ್ಲಿ ಇಷ್ಟ ಅಂತ ಹೇಳಿ ಸುಮ್ಮನೆ ಕುತ್ಕೋಬಾರ್ದು. ಅಂದ್ರೆ ಇಬ್ಬರದು ಹೇಳ್ತೀನಿ ನಾನು ನಾರ್ಮಲ್ ಆಗಿ. ನಾನು ನಮ್ಮ ಮಮ್ಮಿ ನೋಡ್ಕೋಬೇಕು, ಬಟ್ ನಮ್ಮ ಮಮ್ಮಿಗೆ ಫಸ್ಟ್ ಕೊಡ್ತಿದ್ದೆ, 1,000 ರೂಪಾಯಿ ಕೊಡ್ತಿದ್ದೆ, ಬಟ್ ಈಗ ಏನೂ ಕೊಡಕ್ಕಾಗತ್ತಿಲ್ಲ. ಅಂಡ್ ಪಾಪ ಎಲ್ಲಾನು ಮಾಡಿ ಸತ್ಯ ಮಾಡಿ ಕೊಡತ್ತಾಳು. ನಂಗೆ ಅದೊಂದು ಕೆಟ್ಟ ಅನ್ಸಾರ. ಈಗ ಹಿಂಗಲ್ಲ, ತಾಯಿ ಆದ್ಮೇಲೆ ಮತ್ತ ಮಗಳು ಬಂದ್ಕೂಡ ಅದ್ರ ಹಬ್ಬನ ಅವ್ರಿಗೆ ಖುಷಿನ ಪಟ್ಕೊಟ್ ಕಳ್ಸಾತಾರ. ಇರ್ಲಿ ನೋಡೋಣ, ಇಬ್ಬರಿಗೂ ಒಂದ್ ಸ್ವಲ್ಪ ನಮ್ ಕಾಲದಿಂದ ಕರೆಕ್ಟ್ ಆಗಿ ಸ್ಟ್ಯಾಂಡ್ ಆಗಿ ನಿಂತ್ಕೊಳ್ಳೋಷ್ಟು ಬರ್ಲಿ. ಅವನು ಅವ್ರ ಮನೆ ನೋಡ್ಕೊತಾನ, ನಾನು ನಮ್ಮ ಮನೆ ನೋಡ್ಕೊತ, ನಮ್ಮ ಮನೆ ಅಂದ್ರೆ ನಮ್ಮ ಮಮ್ಮಿ ನೋಡ್ಕೊತೇನೆ ಜಾಸ್ತಿ. ಸೊ ಅಷ್ಟು ಶಕ್ತಿ ದೇವ್ರು ಕೊಡ್ಲಿ. ಅಂಡ್ ನಿಮ್ ಸಪೋರ್ಟ್ ಇದ್ರೆ ಎಲ್ಲಾನು ಆಗ್ತೈತಿ. ಸೊ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅಂಡ್ ಬಾಯ್. ಆದಷ್ಟು ಲಘು 1 lakh ಸಬ್ಸ್ಕ್ರೈಬರ್ ಭಾಳ ಸ್ವಲ್ಪ ವೇಟ್ ಮಾಡತ್ತೀವಿ. ಈಗ 76.6 ಏನೋ ಐತಿ. ಆದಷ್ಟು ಲಘು 1 ಲಕ್ಷಕ್ಕೆ ಇದು ಮಾಡ್ರಿ, ರೀಚ್ ಮಾಡ್ರಿ. ಅಂಡ್ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರಲಿ. ಅಂಡ್ ಬೇಬಿ ಪ್ಲಾನಿಂಗ್ ಜಾಸ್ತಿ ಜನ ಕೇಳಿದಿರಲ್ಲ, ದೇವ್ರಿಗೆ ನೀವು ಬಡ್ಕೋರಿ. ನಮಗೂ ಅದ ಆಸೆ ಇದೆ ಆಕ್ಚುಲಿ. ಈ ಹೊಸ ಮನೆಗೆ ಬಂದಾಗ ಹೊಸ ಜೀವನ ಚಾಲು ಆಗ್ಬೇಕು, ಅಂಡ್ ನಾವು ಎಲ್ಲ ನೋಡ್ಬೇಕು ಅಂತ ಹೇಳಿ. ಸೊ ಯಾಕೆ ಬೈ.